ಅಂತ. ಅವಾಗ ವಿರಾಟ್ ಕೊಹ್ಲಿ ಹೇಳ್ತಾರೆ ರೋಹಿತ್ ಶರ್ಮಾನ ನೀವು ತೆಗಿಬೇಕಾ ಕಂಪೇರ್ ಟು ಲಾಸ್ಟ್ ಸೀರೀಸ್. ಎರಡು ಮ್ಯಾಚ್ ನೀವು ಬಂದ್ರಿ ರೋಹಿತ್ ಶರ್ಮಾ ಆದಿಯಾಗಿ ಎಸ್ ಎಲ್ಲರೂ ಕೂಡ ಬರ್ತಾ ಇರುವಂಥ ದೃಶ್ಯಗಳು. ಸ್ಕೈ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಮ್ಯಾಚ್ನ ಹೀರೋ, ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ವರ್ಲ್ಡ್ ಕಪ್ ಫಿನಾಲೆಯ ಹೀರೋ, ಜೊತೆಗೆ ಬೇರೆ ಬೇರೆ ಆಟಗಾರರು ಯಜುವೇಂದ್ರ ಚಹಲ್ ಎಲ್ಲರೂ ಕೂಡ ಈಗ ಆಗಮಿಸಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಎಸ್ ರಾಹುಲ್ ದ್ರಾವಿಡ್, ಜಸ್ಪ್ರೀತ್ ಬೂಮ್ರಾ, ಸಪೋರ್ಟಿಂಗ್ ಸ್ಟಾಫ್ಸ್ ಎಲ್ಲರೂ ಕೂಡ ಬಂದಿರೋದು. ಮುಂಬೈಗೆ ಬಂದೊಳಗಿರುವಂತಹ ಟೀಮ್ ಇಂಡಿಯಾ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ ಕ್ಷಣ. ಈಗಷ್ಟೇ ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಮುಂಬೈನ ಏರ್ಪೋರ್ಟ್ನಲ್ಲಿ ಈಗಷ್ಟೇ ಬಂದಿಳಿದಿರುವಂತಹ ಟೀಮ್. ಐ ಥಿಂಕ್ ಹಾರ್ದಿಕ್ ಪಾಂಡ್ಯ ಕಪ್ಪು ಕೈಯಲ್ಲೇ, ಕಪ್ಪು ಬಿಟ್ಟೇ ಇಲ್ಲ ಹಾರ್ದಿಕ್ ಪಾಂಡ್ಯ. ಬಹುಶಃ ಯಾರೇ ತಗೊಂಡು ಫೋಟೋಸ್ ತೆಗೆಸ್ಕೊಂಡ್ರು ಕೂಡ ನಂತರ ಮತ್ತೆ ವಾಪಸ್ ಪಾಂಡ್ಯಗೆ ಕೊಡ್ಬೇಕನ್ಸುತ್ತೆ ಅದು. ಯಾಕಂದರೆ ಥ್ರೂ ಔಟ್ ದ ಜರ್ನಿ ನಾವು ನೋಡ್ತಾ ಇದ್ರೆ ಬೆಳಿಗ್ಗೆ ಅಫ್ಕೋರ್ಸ್ ರೋಹಿತ್ ಶರ್ಮಾ ಅವ್ರ ಹತ್ರ ಇತ್ತು, ಬಟ್ ಸ್ಟಿಲ್ ಹೆಚ್ಚು ಹೋಲ್ಡ್ ಮಾಡ್ತಾ ಇರೋದು ಅಂದರೆ ಪಾಂಡ್ಯ ಅಫ್ಕೋರ್ಸ್ ಅನ್ಸುತ್ತೆ ಈ ಸೀರೀಸಲ್ಲಿ. ನೀವು ಹೇಳೋದಕ್ಕೆ IPL ಅಲ್ಲಿ ತುಂಬಾನೇ ಟೀಕೆಗಳಿಗೆ ಒಳಗಾದ್ರು. ಲೈಕ್ ಪರ್ಫಾರ್ಮೆನ್ಸ್ ಇಲ್ಲ, ಬ್ಯಾಟಿಂಗ್ ಬರ್ತಾ ಇಲ್ಲ, ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ. ಸೊ ಒನ್ಸ್ ಯಾವಾಗ ಟೀಮಲ್ಲಿ ಅವ್ರು ಆಸ್ ಅ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದಾಗ ತುಂಬಾ ಜನ ಕ್ವಶನ್ಸ್ ಮಾಡಿದ್ರು, ಯಾಕೆ ಹಾರ್ದಿಕ್ ಪಾಂಡ್ಯನ ನಾವು ವೈಸ್ ಕ್ಯಾಪ್ಟನ್, ಅವ್ರ ಫಾರ್ಮಲ್ಲೇ ಇಲ್ಲ, ರಿಷಬ್ ಪಂತನ ನೀವು ಮಾಡ್ಬೋದಲ್ಲ ವೈಸ್ ಕ್ಯಾಪ್ಟನ್ ಅಂತ. ಬಟ್ ಅದನ್ನೆಲ್ಲ ಬಿಟ್ಟು ದ ವೇ ಹಿ ಪರ್ಫಾರ್ಮ್ಡ್ ಅಲ್ಲ, ಹ್ಯಾಟ್ಸ್ ಆಫ್ ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ. ತುಂಬ ಕಷ್ಟ ಆ್ಯಸ್ ಎ ಕ್ರಿಕೆಟರ್. ಎಷ್ಟು ಪ್ರೆಷರ್ ಇರತ್ತಂದರೆ ಆ ಪ್ರೆಷರ್ನ ಅವ್ರು ಹ್ಯಾಂಡಲ್ ಮಾಡಿ ಅವರು ಬಂದಿದ್ದಾರೆ. ಇವಾಗ ಹೇಳ್ತಾರೆ ವರ್ಲ್ಡ್ ಕಪ್ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಈ ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳಿದರು ಎಲ್ಲರೂ. ಸೊ ಅದೇ ಯಾರು ಟೀಕೆ ಮಾಡಿದ್ರಲ್ಲ, ಇವಾಗ ಅವರೇ ವರ್ಲ್ಡ್ ಕಪ್ ಹಾರ್ದಿಕ್ ಪಾಂಡ್ಯ ಇರಬೇಕಾಗಿತ್ತು, ಒಳ್ಳೆ ಸೆಲೆಕ್ಷನ್ ಇದು ಅಂತ. ಸೊ ಇದಕ್ಕೆ ಮೊನ್ನೆ ಅವರು ಅದು ನೋಡಿದಾಗ ತುಂಬಾ ಬೇಜಾರಾಯಿತು. ಅಷ್ಟು ಟ್ರಾಲ್ ಮಾಡಿದ್ರು ಅವ್ರನ್ನ. ಈಗ ನಾವು ದೇ ಆರ್ ಟೆಲಿಂಗ್ ಹಿ ಇಸ್ ದ ಹೀರೋ ಅಂತ. ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್. ಇನ್ನು ನೆಕ್ಸ್ಟ್ ಸೀರೀಸ್ ಅಲ್ಲಿ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಒಂದ್ ಸೆಕೆಂಡ್ ಇದೇ ಜನ ಮತ್ತೆ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಫ್ಕೋರ್ಸ್ ಬಟ್ ಅದು ಪ್ಲೇಯರ್ ಗೆ ಯೂಸ್ ಟು ಇಟ್ ಆಗಿರುತ್ತೆ. ಆಕ್ಚುಲಿ ಖಂಡಿತ ನೀವು ಯೂಸ್ ಟು ಆಗಿರುತ್ತೆ. ಬಟ್ ಅವ್ರು ತುಂಬಾ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ರು. ಸೊ ಇದಾಗಿದ್ದಾಗ ಬಟ್ ಅಲ್ಲಿಂದ ಆಸ್ ಎ ಕ್ರಿಕೆಟರ್ ನಾನು ಒಬ್ನೇ ಅಲ್ಲ, ಎಲ್ಲರೂ ಆಸ್ ಎ ಕ್ರಿಕೆಟರ್ ನಾವು ಒನ್ಸ್ ಬ್ಯಾಡ್ ಫೇಸ್ ಅಲ್ಲಿ ಇದ್ದಾಗ ನಾವು ಅದರಿಂದ ಆಚೆ ಬರೋದು ಹೆಂಗೆ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳಕ್ಕೆ ಆಗತ್ತೆ. ಬಟ್ ದ ವೇ ಹಾರ್ದಿಕ್ ಪಾಂಡ್ಯ ಅದು ಇಂಥ ಸಚ್ ಅ ಬಿಗ್ ಇವೆಂಟ್ ಅಲ್ಲಿ ಅವ್ರು ಬಂದು ಪರ್ಫಾರ್ಮೆನ್ಸ್ ಮಾಡಿ ಕಪ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಹ್ಯಾಟ್ಸ್ ಆಫ್. ಎಸ್, ಮುಂಬೈನ ಏರ್ಪೋರ್ಟ್ನ ದೃಶ್ಯಗಳು. ಈಗಷ್ಟೇ ಬಂದಿರುವಂತಹ ಟೀಮ್ ಇಂಡಿಯಾ ಇನ್ನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ರೋಡ್ ಶೋ ಮುಂಬೈನ ನಾರಿಮನ್ ಪಾಯಿಂಟ್ನಿಂದ ಆರಂಭವಾಗಿ ಮರೀನ್ ಡ್ರೈವ್ ಮೂಲಕ ಹಾದು ಹೋಗಿ ವಾಂಖೆಡೆ ಸ್ಟೇಡಿಯಂ ತನಕ ಕೂಡ ಬರುತ್ತೆ. ನೋಡಿ, ಈಗ ಈ ಬಸ್ನಲ್ಲಿ ಹೊರಡ್ತಾರೆ. ಈ ಬಸ್ನಿಂದ ಸ್ಟಾರ್ಟ್ ಆಗುತ್ತೆ, ಏರ್ಪೋರ್ಟ್ನಿಂದ ಹೊರಡೋದಕ್ಕೆ ಅಂತ ಹೇಳಿ ಇರುವಂತಹ ಒಂದು ಬಸ್. ಸೊ ಅಲ್ಲಿಂದ ಬಹುಶಃ ನಾರಿಮನ್ ಪಾಯಿಂಟ್ಗೆ ಬಂದು ಅಲ್ಲಿ ನಾರಿಮನ್ ಪಾಯಿಂಟಿಂದ ಬೇರೆ ಒಂದು ಬ್ಲೂ ಕಲರ್ ಯಾವುದೋ ಒಂದು ಬಸ್ ರೆಡಿ ಆಗಿದೆ. ಸೊ ಅಲ್ಲಿ ಆ ಒಂದು ಬಸ್ನಲ್ಲಿ ಮೆರವಣಿಗೆ ಕೂಡ ಆರಂಭವಾಗುತ್ತೆ. ಆಮೇಲೆ ನಿನ್ನೆನೂ ಸುಮಾರು ಬಾಬಡೋಸ್ನಿಂದ ಸುಮಾರು 16 ಗಂಟೆಗಳ ಜರ್ನಿ ಇವ್ರು ಮಾಡಿರುವಂತದ್ದು. ಅದು ವಿತೌಟ್ ಎಲ್ಲೂ ಕೂಡ ಒಂದು ಸ್ಟಾಪ್ ಇಲ್ಲಿತ್ತು ಕೂಡ ಅವ್ರಿಗೆ ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿರುವಂತದ್ದು. ಅದಾದ ನಂತರ ಇವತ್ತು ಬೆಳಗ್ಗೆ ಮೋದಿ ಅವ್ರನ್ನ ಮೀಟ್ ಆಗಿರೋದು, ಅದಾದ ನಂತರ ಈಗ ಸಹಜವಾಗಿ ಅವರೆಲ್ಲ ದಂಡಿರುವಂತ ಸಂದರ್ಭ. ಬಟ್ ಈ ಖುಷಿಯಲ್ಲಿ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಬಿಡಿ, ಆ ರೀತಿಯಾಗಿದೆ. ಮತ್ತೆ ಇನ್ನೊಂದ್ ಸಂಗತಿ ಅಂದ್ರೆ ಈಗ ತಾನೇ ಅನಿರುದ್ಧ ಅವ್ರು ಹೇಳ್ತಾ ಇದ್ದ ಹಾಗೆ ಪಾಂಡ್ಯ ಜೊತೆಗೇನೆ ಈ ವರ್ಲ್ಡ್ ಕಪ್ ಗೆಲ್ಬೇಕಾದಂತದ್ದು ಬಹಳ ಮಂದಿಗೆ ಒಂದು ಅನಿವಾರ್ಯತೆ ಇತ್ತು. ಒಂದ್ ರೀತಿ ಅವ್ರ ಕೆರಿಯರ್ ಅಂತ್ಯ ಟೈಮ್ ನಲ್ಲಿ ಇದ್ದಂತವ್ರು ಕೂಡ ಹೌದು. ಕೊಹ್ಲಿ ಹೌದು, ಅವ್ರು ಅದನ್ನೇ ಹೇಳಿದ್ರು, ಅದನ್ನ ಓಪನ್ ಸೀಕ್ರೆಟ್ ಅದು ಅನ್ನುವಂಥದ್ದನ್ನ ಆ ನಂತರದಲ್ಲಿ ಹೇಳಿದ್ರು, ನಾನು ಅದನ್ನ ಹೇಗಿದ್ರು ರಿಟೈರ್ಡ್ ಆಗ್ಬೇಕು ಅನ್ನೋದು. ಯಾಕಂದ್ರೆ ಕೊಹ್ಲಿ ಅವರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲೇ ಕೆಲವರು ಅದನ್ನ ಟೀಕೆ ಮಾಡಿದ್ದುಂಟು. ಅವರು IPL ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದ ನಂತರದಲ್ಲಿ ಎಲ್ಲರೂ ಬಾಯಿ ಮುಚ್ಚಿದಿಲ್ಲ ಅಂತಂದ್ರೆ ಅಮೆರಿಕಾ ಪಿಚ್ಚು ಬಹಳ ಸ್ಲೋ ಪಿಚ್ಚು, ಕೊಹ್ಲಿ ಅವ್ರನ್ನ ಆಯ್ಕೆ ಮಾಡ್ಬೇಕಾ, ಇನ್ನೂ ಯಂಗ್ಸ್ಟರ್ಸ್ ಇದಾರೆ ಅವ್ರಿಗೆ ಮನೆ. ಬಟ್ ಯಾವಾಗ ಅವರು IPL ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಅದು ಓಪನರ್ ಆಗಿ ಬಂದು, ಸೊ ಅದು ಕೊಹ್ಲಿ ಅವ್ರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಎಲ್ಲರ ಟೀಕಾಕಾರರ ಬಾಯಿ ಮುಚ್ಚೋದಕ್ಕೆ ಒಂದು ಕಾರಣ ಆಯ್ತು. ಬಹುಶಃ ಕೊಹ್ಲಿ ಅವ್ರು ಏನಾದ್ರು ಕೊನೆ ಪಂದ್ಯದಲ್ಲಿ ಪರ್ಫಾರ್ಮ್ ಮಾಡಿರ್ಲಿಲ್ಲ ಅಂತ ಅಂದಿದ್ರೆ ಅಫ್ಕೋರ್ಸ್ ಏನಾದ್ರು ಗೆದ್ದಿದ್ರು ಕೂಡ ಅವ್ರಿಗೆ ಆ ಖುಷಿಯಲ್ಲಿ ಭಾಗಿಯಾಗೋದಕ್ಕೆ ಆಗ್ತಾ ಇರಲಿಲ್ಲ. ಅವರು ಅಗೈನ್ ಒಂದು ಕ್ವಶನ್ ಮಾರ್ಕ್ ಅನ್ನುವಂಥದ್ದು ಇದ್ದೇ ಇರ್ತಿತ್ತು.
ಇನ್ನು ರೋಹಿತ್ ಶರ್ಮಾ ಅವರು ಹೌದು ಕ್ಯಾಪ್ಟನ್ ಆಗಿ ICC ಟ್ರೋಫಿ ಗೆಲ್ಬೇಕು ಅನ್ನುವಂತ ನಿಟ್ಟಿನ ಅವ್ರ ಪ್ರಯತ್ನ ಇದರಿಂದ ಸಾಧ್ಯ ಆಯ್ತು. ಮುಂದೆ ಗೊತ್ತಿಲ್ಲ ಇನ್ನು ODI ಅಥವಾ ಚಾಂಪಿಯನ್ಸ್ ಟ್ರೋಫಿ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದು. ಬಟ್ ಅಕಸ್ಮಾತ್ ಇಲ್ಲೂ ಗೆದ್ದಿರ್ಲಿಲ್ಲ ಅಂದ್ರೆ ಅವ್ರ ಕ್ಯಾಪ್ಟನ್ಸಿ ವಿಚಾರವಾಗಿ ಪ್ರಶ್ನೆ ಬರ್ತಾ ಇತ್ತು. ಹೇಗೆ ನೀನ್ ರಾಹುಲ್ ದ್ರಾವಿಡ್ ಅವರು 2021ರಿಂದ ಅವ್ರು ಕೋಚ್ ಆದ್ರೂ ಕೂಡ ಒಂದು ICC ಟ್ರೋಫಿ ಗೆಲ್ಲೋಕ್ ಆಗ್ಲಿಲ್ಲ ಅನ್ನುವಂಥದ್ದು ಒಂದಿತ್ತು. ಸೊ ಈ ಬಾರಿಯೂ ಕೂಡ ಅವ್ರು ಗೆದ್ದಿಲ್ಲ ಅಂದ್ರೆ ಮುಗೀತು, ಅವ್ರು ಪ್ಲೇಯರ್ ಆಗೂ ಗೆದ್ದಿಲ್ಲ, ನಾನಂತಲ್ಲಿ ಕೋಚ್ ಆಗಿಯೂ ಗೆದ್ದಿಲ್ಲ. ಅಂಡರ್ 19 ಅವ್ರು ಗೆದ್ದಿರ್ಬೋದು, ಬಟ್ ಇದ್ರಲ್ಲಿ ಗೆಲ್ಲಿಲ್ಲ ಅನ್ನುವಂಥದ್ದಿತ್ತು. ಹೀಗೆ ಸುಮಾರು ಒಂದು 4-5 ಪ್ಲೇಯರ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಇದೊಂದು ರೀತಿ ಬಹಳ ಕ್ರೂಷಿಯಲ್ ಆಗಿದ್ದಂಥದ್ದಾಗಿತ್ತು. ಸೊ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದಂತ ಅಂದ್ರೆ ಇವರು ಟ್ರೋಫಿ ಗೆಲ್ಲೋ ಮುಖೇನವಾಗಿ. ಆಮೇಲೆ ಅದು ರಾಹುಲ್ ದ್ರಾವಿಡ್ ಅವರು ಹೇಗೊಂದು ಟೀಮ್ ನ ಬಿಲ್ಡ್ ಮಾಡೋದು ಅನ್ನುವಂಥದ್ದನ್ನ ಅಂದ್ರೆ 2000 ಅಂದ್ರೆ ಅಂಡರ್ 19 ಏನು ತಂಡಕ್ಕೆ ಅವರು ಕೋಚ್ ಆಗಿ ಎಗೈನ್ ಅಲ್ಲೂ ಕೂಡ ಅಷ್ಟೇ ಒನ್ಸ್ ಅವರು ಫೈನಲ್ಸಿಗೆ ಹೋಗ್ತಾರೆ, ಸೋಲ್ತಾರೆ. ಬಟ್ 2018ರಲ್ಲಿ ಮತ್ತೆ ಫೈನಲ್ಗೆ ಹೋಗಿ ಗೆಲ್ತಾರೆ ಇವರ ಕೋಚ್ ಅಲ್ಲಿ ಇದ್ದಂತ ತಂಡ. ಸೊ ಹಾಗಾಗಿ ಅಲ್ಲಿ ಅವ್ರು ಪ್ರೂವ್ ಮಾಡಿ ಬಂದಿದ್ರು. ಇಲ್ಲೂ ಅಷ್ಟೇ ಒನ್ಸ್ ಅವರು ಫೈನಲ್ಸಿಗೆ ಹೋದ್ರು ಕಳೆದ ಬಾರಿ, ಬಟ್ ಗೆಲ್ಲೋಕ್ಕಾಗ್ಲಿಲ್ಲ. ಇಲ್ಲಿ ಗೆಲ್ಲಕ್ಕ ಆಗುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಇದ್ದಂತ ಸಂದರ್ಭದಲ್ಲಿ ಗೆದ್ದು ತೋರಿಸಿದ್ದಾರೆ. ಹಾಗಾಗಿ ತಾನೊಬ್ಬ ಒಳ್ಳೆ ಕೋಚ್ ಅನ್ನೋದನ್ನ ಅವ್ರು ಮತ್ತೆ ಈಗ ಪ್ರೂವ್ ಮಾಡಿದ್ರು. ಜೊತೆಗೆ ಯಂಗ್ಸ್ಟರ್ಸ್ ಅನ್ನ ಅವರು ಟ್ರೈನ್ ಅಪ್ ಮಾಡಿದಂತ ರೀತಿಯ ಬಹಳ ಮಂದಿ ಈಗ ಏನು ನ್ಯಾಷನಲ್ ಟೀಮ್ ನಲ್ಲಿ ಮಿಂಚ್ತಾ ಇರುವಂತವ್ರು ಯಾರು ರಿಷಬ್ ಪಂತ್ ಆಗಿರ್ಬೋದು, ಇವರು ಕೂಡ ರಾಹುಲ್ ದ್ರಾವಿಡ್ ಅವರ ಗರಡಿಯಲ್ಲೇ ಆಡ್ ಬಂದಂತವ್ರು. ಅದಾದ ನಂತರದಲ್ಲಿ ಇಶಾಂತ್ ಕಿಶನ್ ಆಗಿರ್ಬೋದು, ಹೀಗೆ ಬಹಳಷ್ಟು ಪ್ಲೇಯರ್ಸ್ ಗಳು ಇವರಿಂದ ಮೋಟಿವೇಟ್ ಆಗಿದ್ದಾರೆ, ಇವರಿಂದ ಟ್ರೈನ್ ಅಪ್ ಆಗಿದ್ದಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ ಭಾರತದ ಕ್ರಿಕೆಟ್ ಭವಿಷ್ಯಗಳಾಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. NCA ನಲ್ಲಿ ಇವರು ತಂದಂತ ಬದಲಾವಣೆ, ಸೊ ಇದೆಲ್ಲವೂ ಕೂಡ ಭಾರತ ತಂಡಕ್ಕೆ ರಾಹುಲ್ ದ್ರಾವಿಡ್ ಅವರ ಒಂದು ಅಮೋಘವಾದಂತ ಕೊಡುಗೆ ಇದೆ. ನಮ್ಗೊಂದು ಬೇಸರ ಇತ್ತು, ಏನು ಅಂತಾರೆ, ಕುಂಬ್ಳೆ ಅವರು ಕೋಚ್ ಆದಂತ ಸಂದರ್ಭದಲ್ಲಿ ನಮ್ಗೆಲ್ಲಕ್ ಆಗ್ಲಿಲ್ವಲ್ಲ ಒಬ್ಬ ಕನ್ನಡಿಗ ಕೋಚ್ ಆದಂತ ನಂತರದಲ್ಲಿ ಅಂತೇಳಿ. ಬಟ್ ಆ ಕೊರತೆಯನ್ನ ರಾಹುಲ್ ದ್ರಾವಿಡ್ ಅವರು ಇಲ್ಲಿ ನೀಗಿಸಿದ್ದಾರೆ ನೋಡಿ. ಬ್ಯೂಟಿಫುಲ್ ವಿಜುವಲ್ಸ್ ಮುಂಬೈನ ಏರ್ಪೋರ್ಟ್ ಗೆ ಬಂದು ಇಳಿದಂತಹ ಒಂದು ಟೀಮ್ ಇಂಡಿಯಾ. ಸೊ ಆ ಒಂದು ದೃಶ್ಯಗಳನ್ನ ಆಗ್ಲಿ ನಾವು ನೋಡ್ತಾ ಇದ್ದೀವಿ. ಆ ಒಂದು ಆನರ್ ಹೇಗೆ ಸಿಗ್ತಾ ಇದೆ ಆ ತಂಡ ಇರುವಂತಹ ಒಂದು ಫ್ಲೈಟ್, ಅದು ಆ ಫ್ಲೈಟ್ ನ ಮುಂಭಾಗದಲ್ಲಿ ನಮ್ಮ ಭಾರತದ ಬಾವುಟವನ್ನ ಹಾರಿಸ್ತಾ 3 ಕಾರ್ಗಳು ಮುಂದೆ ಬರ್ತಾ ಇವೆ, ಹಿಂದೆ ಆ ಒಂದು ಫ್ಲೈಟ್. ಸೊ ಒಂದ್ ರೀತಿ ಹೆಮ್ಮೆ ಪಡುವಂತಹ ಒಂದು ಕ್ಷಣ, ಅಂದ್ರೆ ಖುಷಿಯಾಗುವಂತಹ ಒಂದು ಕ್ಷಣ. ಅಫ್ಕೋರ್ಸ್ ಈಗ ಏರ್ಪೋರ್ಟ್ಗೆ ಬಂದಿರುವಂತಹ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಎಸ್ ಮಾಲ್ತೇಶ್, ನೀವು ದ್ರಾವಿಡ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅನಿರುದ್ಧ, ಐ ಥಿಂಕ್ ಮಾಲ್ತೇಶ್ ಹೇಳ್ತಾ ಇದ್ದ ಹಾಗೆ ಒಬ್ಬ ಯಂಗ್ಸ್ಟರ್ ಟೀಮ್ನ ಒಂದು ಗ್ರೂಮ್ ಮಾಡೋದು, ಒಬ್ಬ ಯಂಗ್ಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಕೊಟ್ಟು ಟೀಮ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿಸೋದು. ಸೊ ಕೋಚ್ ಪ್ಲೇ ಅ ವೆರಿ ವೈಟಲ್ ರೋಲ್ ಅಂತ ಅನ್ಸುತ್ತೆ ಈ ತರದ ಸಿಚುವೇಶನ್ಗಳಲ್ಲಿ. ಹೌ ಯು ಫೀಲ್? ಆಕ್ಚುಲಿ ನಿಜ. ಬಟ್ ರಾಹುಲ್ ಸರ್ ನಾನು ನೋಡಿರೋ ಪ್ರಕಾರ ಕೂಲ್ ಆ್ಯಂಡ್ ಕಾಮ್ ಪರ್ಸನ್. ಸೊ ಅವರು ಕೋಚ್ ಆದಾಗಿಂದ ಅವ್ರು ಏನಂತಂದ್ರೆ ನನಗೆ ಇವಾಗಲೂ ಹೇಳಿದ್ರು, ನಾವು ಅಂಡರ್ 19 ಪ್ರಾಕ್ಟೀಸ್ ಮ್ಯಾಚ್ ಮಾಡುವಾಗ ಅವ್ರ ಜೊತೆ ಮಾತಾಡುವಾಗ ನಾವೆಲ್ಲ ಏನಾದರೂ ನಮಗೇನೋ ಡೌಟ್ಸ್ ಇತ್ತಂದರೆ, ಸರ್ ಯಾವ ಥರ ಒಬ್ಬ ಪ್ಲೇಯರ್ಗೆ ಫಸ್ಟ್ ಬೇಸಿಕ್ ಏನು ಇಂಪಾರ್ಟೆಂಟ್ ಸರ್, ಅವನು ಬಿಗ್ ಪ್ಲೇಯರ್ ನೇಮ್ ಇದನ್ನು ಮಾಡ್ಬೇಕಂತ ನೀವು ಆಡುವಾಗ ನೀವು ಆ್ಯಸ್ ಎ ನೀವು ಕ್ರಿಕೆಟರ್ ನೀವು ಹೆಸರು ಮಾಡಬೇಕಾಗಿತ್ತಾ ಅಥವಾ ಏನು ಮಾಡ್ಬೇಕು? ಅವಾಗ ಸರ್ ಹೇಳಿದರು, ಆ್ಯಸ್ ಎ ಕ್ರಿಕೆಟರ್ ಫಸ್ಟ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಆಗಬೇಕು ಫಸ್ಟು ಅಂತ ಹೇಳಿದರು. ಸೊ ಅದೇ ಪ್ರಕಾರ ಸರ್ ಕೋಚ್ ಆದಾಗಿಂದ ಅಲ್ಲಿರೋ ನೋಡಿ, ನೀವು ಯಾರು ನನ್ಗನ್ಸೋ ಪ್ರಕಾರ ಸರ್ದು 50 ಓವರ್ಸಲ್ಲಿ ಲಾಸ್ಟ್ ವರ್ಲ್ಡ್ ಕಪ್ ಇವಾಗೇನು ನಾವು ಸೋತ್ವಲ್ಲ ಫೈನಲ್ಸ್, ಅದೇ ಲಾಸ್ಟ್. ಯಾರು ಕ್ಯಾಪ್ಟನ್